ಸೊ ಎಡಗಡೆ ಬಲಗಡೆ ನೋಡಿ ಅವರು ಕ್ರಾಸ್ ಮಾಡಬೇಕಾದಂಥ ಒಂದು ವಿಷಯ ಫಸ್ಟು. ಆಮೇಲೆ ಪೆಡಿಸ್ಟ್ರಿಯನ್ ಲೇನಲ್ಲಿ ಅವ್ರು ಕ್ರಾಸ್ ಮಾಡುವಂಥದ್ದು, ಪೆಡಿಸ್ಟ್ರಿಯನ್ ಲೇನಲ್ಲೇ ಹೋಗ್ತಕ್ಕದ್ದು, ಮತ್ತು ಝೀಬ್ರಾ ಕ್ರಾಸಿಂಗಲ್ಲೇ ರೋಡಲ್ಲಿ ಕ್ರಾಸ್ ಮಾಡಬೇಕು. ಈ ಥರ ವಿಚಾರಗಳೆಲ್ಲ ಅವರಿಗೆ ವಿಷಯ ತಿಳಿಸ್ಕೊಡ್ಬೇಕು. ಮತ್ತು ರಸ್ತೆಯಲ್ಲಿ ಆಟ ಆಡಬಾರ್ದು ಅನ್ನೋದು ವಿಷಯ ತಿಳಿಸ್ಬೇಕು. ಸೊ ಇಂಥವೆಲ್ಲ ನಾವು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕಾಗ್ತದೆ. ಮತ್ತು ಟೂ ವೀಲರ್ ಓಡಾಡುವಂಥವ್ರಿಗೆ ಕಂಪಲ್ಸರಿಯಾಗಿ ಅವರು ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಸಾಕಷ್ಟು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾವು ಕೇಳಿರ್ತೀವಿ ಎಷ್ಟು ತೊಂದರೆಯನ್ನು ಅನುಭವಿಸಿರ್ತಾರೆ ಅನ್ನೋದು ಅವ್ರ ಫ್ಯಾಮಿಲಿ ಕುಟುಂಬ ಕೇಳಿದಾಗಲೇ ನಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನಾವು ಟೆಸ್ಟಿಗೆ ಬಂದಾಗ ಮಾತ್ರ ನಾವು ಹೆಲ್ಮೆಟ್ ಧರಿಸ್ತೀವಿ. ಅಲ್ಲಿ ಹೊರಗಡೆ ರೋಡ್ ಮೇಲೆ ಹೋದಾಗ ಅದನ್ನು ಧರಿಸೋದೇ ಇಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಸರ್. ಸಾಕಷ್ಟು ಆಕ್ಸಿಡೆಂಟ್ಸ್, ಡೆತ್ ಫ್ಯಾಟಲ್ ಆಗ್ತಾ ಇರೋದು ಬರೀ ಟೂ ವೀಲರ್ ಆಕ್ಸಿಡೆಂಟ್ಸ್ನಲ್ಲೇ ಜಾಸ್ತಿ. ಬಿಕಾಸ್ ಅವ್ರು ಹೆಲ್ಮೆಟ್ ಧರಿಸಲ್ಲ, ಅವ್ರಿಗೆ ಸೇಫ್ಟಿ ಇರಲ್ಲ. ಇಮ್ಮಿಡಿಯೇಟಾಗಿ ಕೆಳಗೆ ಬಿದ್ದಲ್ಲೇ ಇಮ್ಮಿಡಿಯೇಟಾಗಿ ತಲೆಗೆ ಏಟಾಗೋದು, ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ ಆಗ್ಬಿಡೋದು. ಸೊ ಭಾಳ ಅದು ನೋವು ಅವರೊಬ್ಬರೇ ಅಲ್ಲ, ಮತ್ತು ಇಡೀ ಫ್ಯಾಮಿಲಿ ಅನುಭವಿಸುತ್ತೆ ಆ ನೋವನ್ನು. ಸೊ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೋಬೇಕು. ಮತ್ತು ರೋಡ್ ರೆಗ್ಯುಲೇಷನ್ಸ್ ಅಂದರೆ ಆಲ್ಮೋಸ್ಟ್ ಎಡಬದಿಯಲ್ಲೇ ಗಾಡಿಯನ್ನು ಚಲಾಯಿಸಬೇಕು. ಮತ್ತು ಓವರ್ಟೇಕ್ ಮಾಡಬೇಕಾದ್ರೆ ಮುಂದುಗಡೆ ಇರುವಂಥ ವಾಹನ ಚಾಲಕನು ಓವರ್ಟೇಕ್ ಮಾಡಿ ಅಂದಾಗಲೇ ನಾವು ಓವರ್ಟೇಕ್ ಮಾಡಬೇಕು. ಮತ್ತು ಯೂ ಟರ್ನ್ ಮಾಡಬೇಕಾದ್ರೆ ಭಾಳ ನೋಡಿ ಆಪೋಸಿಟ್ ಬರುವಂಥ ವೆಹಿಕಲ್ನ ನೋಡಿಬಿಟ್ಟು ನಾವು ಯೂ ಟರ್ನ್ ಮಾಡ್ತಕ್ಕದ್ದು. ಸೊ ಈ ಥರ ಎಲ್ಲ ಕೆಲವೆಲ್ಲ ನಾವು ಮತ್ತು ನಮ್ಮ ವೆಹಿಕಲನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಸೊ ಪ್ರತಿ ಪೀರಿಯಾಡಿಕಲ್ ಮೇಂಟೆನೆನ್ಸ್ ಇರ್ತೀವಿ. ಪ್ರತಿ ಇಷ್ಟು ಕಿಲೋಮೀಟ್ರ್ ಓಡಿದ ನಂತರ ನಮ್ಮ ವಾಹನವನ್ನು ಓವರ್ ಆಲಿಂಗ್ ಮಾಡಿಸ್ತಕ್ಕದ್ದು. ಬ್ರೇಕ್ ಡೌನ್ ಆಗೋವರೆಗೆ ನಾವು ಇಟ್ಕೋಬಾರ್ದು. ಪ್ರತಿ ಹಂತದಲ್ಲಿ ನಾವು ಮೇಂಟೆನೆನ್ಸ್ನ ಮಾಡ್ತಾ ಇದ್ದಾಗ ಗಾಡಿ ಇಂಜನ್ನು ಚೆನ್ನಾಗಿರುತ್ತೆ, ಮತ್ತು ನಮ್ಗೆ ಎಲ್ಲಿ ಪ್ರಾಬ್ಲಮ್ಸ್ ಕೊಡೋದಿಲ್ಲ. ಆಮೇಲೆ ಎಮಿಷನ್ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಈ ಥರ ನಾವು ಪಿರಿಯಾಡಿಕಲ್ ಮೇಂಟೆನೆನ್ಸ್ ಮಾಡಿದಾಗ ಎಮಿಷನ್ ಆಟೋಮೆಟಿಕ್ಕಾಗಿ ಅದು ನಿಯಂತ್ರಣದಲ್ಲಿ ಇರುತ್ತೆ, ಬರಲಾರ್ದಂಗೆ ನಿಯಂತ್ರಣದಲ್ಲಿ ಇರುತ್ತೆ. ಸೊ ಇನ್ನು ಉಳಿದಿರೋದೇನೆಂದರೆ ಸ್ಪೀಡ್ನಿಂದನೇ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಸ್ಪೀಡ್ ರೋಡಲ್ಲಿ ಯಾವ್ಯಾವ ರೋಡಲ್ಲಿ ಯಾವ್ಯಾವ ಲಿಮಿಟಲ್ಲಿ ಓಡಿಸ್ಬೇಕೋ ಅದೇ ಲಿಮಿಟಲ್ಲಿ ಓಡಿಸ್ಬೇಕು. ಈಗ ಹೈವೇದಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಸ್ಪೀಡ್ ಲಿಮಿಟಲ್ಲೇ ನಾವು ಓಡಿಸ್ಬೇಕು, ವಿತಿನ್ ಆ ಸ್ಪೀಡ್ ಲಿಮಿಟಲ್ಲಿ ಓಡಿಸ್ಬೇಕು. ಸೊ ಸಿಟಿನಲ್ಲಿ 15ರಿಂದ 20 ಕಿಲೋಮೀಟ್ರ್ ಟ್ರಾಫಿಕ್ ಜಾಸ್ತಿ ಇರ್ತದೆ, ಜನಗಳು ಓಡಾಡ್ತಾ ಇರ್ತಾರೆ. 15ರಿಂದ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಅದ್ರ ಒಳಗಡೆ ನಾವು ಓಡಿಸ್ಬೇಕು. ಕೆಲಸ ಮಾಡ್ತಾ ಇರಬೇಕಾದ್ರೆ ರೋಡ್ ಕೆಲಸ ನಡೀತಾ ಇರುತ್ತೆ, ಅಂಥ ಕಡೆ ನಾವು 15ರಿಂದ 20 ಕಿಲೋಮೀಟ್ರಲ್ಲೇ ಗಾಡಿ ಓಡಿಸ್ಬೇಕು. ಮತ್ತು ನಾವು ಗಾಡಿ ಓಡಿಸ್ಬೇಕಾಗಿದ್ದಲ್ಲಿ ಹ್ಯಾಂಡ್ ಸಿಗ್ನಲ್ಸನ್ನು ಕಡ್ಡಾಯವಾಗಿ ತೋರಿಸ್ಬೇಕು. ಬೆಳಗ್ಗೆ ನಾರ್ಮಲಿ ನಮಗೆ ಇಂಡಿಕೇಟರ್ಸ್ ದೂರದಿಂದ ಕಾಣಿಸೋದಿಲ್ಲ ಬೆಳಕಿರೋದ್ರಿಂದ. ಸೊ ಹಾಗಾಗಿ ಕಡ್ಡಾಯವಾಗಿ ನೀವು ಹ್ಯಾಂಡ್ ಸಿಗ್ನಲ್ಸ್ ತೋರಿಸ್ಬೇಕು. ಇದರ ಕಾರಲ್ಲಿ ಓಡಿಸ್ಬೇಕಾದ್ರೆ ಟೂ ವೀಲರಲ್ಲಾಗಲಿ ಹೆವಿ ವೆಹಿಕಲ್ಸ್ ಆಗಲಿ. ಸೊ ರೈಟ್ ಹ್ಯಾಂಡ್ ಸಿಗ್ನಲ್ ಈ ಥರ ತೋರಿಸ್ಬೇಕು. ಕೆಲವರು ಲೆಫ್ಟ್ ಹ್ಯಾಂಡಿಂದ ತೋರಿಸ್ತಾರೆ, ಅದೆಲ್ಲ ಮಾಡಬಾರ್ದು. ಬರೀ ಬಲಗೈಯಿಂದನೇ ಹ್ಯಾಂಡ್ ಸಿಗ್ನಲ್ಸ್ ಎಲ್ಲ ತೋರಿಸ್ಬೇಕು. ರೈಟ್ ಹ್ಯಾಂಡಿಂದ ಈ ಥರ ತೋರಿಸಿದಾಗ ಇದು ರೈಟ್ ಟರ್ನ್ ಮಾಡೋದಕ್ಕೆ ಇದು ಸಿಗ್ನಲ್, ಹ್ಯಾಂಡ್ ಸಿಗ್ನಲ್. ಲೆಫ್ಟ್ ಟರ್ನ್ಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಿಮ್ಮ ಕೈಯನ್ನು ಈ ಥರ ತಿರುಗಬೇಕು. ಸೊ ನಾನು ಎಡಗಡೆಗೆ ತಿರುಗ್ತಾ ಇದ್ದೀನಿ ಅಂತ ಹೇಳಿ. ಸ್ಲೋ ಡೌನ್ಗೆ ನೀವು ಸ್ಲೋ ಮಾಡಬೇಕಾದ್ರೆ ಹೆವಿ ಸ್ಪೀಡಲ್ಲಿ ಒಂದು 60-70 ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತೀರ. ಸಡನ್ನಾಗಿ ಹಿಂದೆ ಬರುವಂಥ ವಾಹನ ಚಾಲಕನಿಗೆ ಗೊತ್ತಾಗಬೇಕು ನೀವು ಸ್ಪೀಡ್ ಸ್ಲೋ ಮಾಡ್ತಾಯಿದ್ದೀರ ಅಂತೇಳಿ. ಅವ್ನು ಗೊತ್ತಾಗ್ತಾ ಇದ್ದಾಗ ಏನಾಗ್ತದೆ, ನೀವು ಸಡನ್ನಾಗಿ ಬ್ರೇಕ್ ಆಗ್ತೀರ. ಅವ್ನು ಬಂದು ಇಮ್ಮಿಡಿಯೇಟಾಗಿ ಅವ್ನ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ, ಇಮ್ಮಿಡಿಯೇಟಾಗಿ ಅವ್ನು ಬಂದು ನೀವು ಇಮ್ಮಿಡಿಯೇಟಾಗಿ ತೆಗಿಸ್ತಾನೆ. ಸೊ ಈ ಥರ ಆ್ಯಕ್ಸಿಡೆಂಟ್ಸ್ ಆಗುತ್ತೆ. ಸೊ ಸ್ಲೋ ಡೌನ್ ತೋರಿಸ್ಬೇಕು. ಮತ್ತು ಸ್ಟಾಪ್ ಮಾಡಬೇಕಾದ್ರೂ ಫಸ್ಟ್ ಸ್ಲೋ ಡೌನ್ ತೋರಿಸ್ತಾ ಈ ಥರ ಸ್ಟಾಪ್ ಹ್ಯಾಂಡ್ ಸಿಗ್ನಲ್ನ ತೋರಿಸ್ಬೇಕು. ಮತ್ತು ಎಡಬದಿಯಲ್ಲಿ ಬಂದು ನಿಮ್ಮ ವಾಹನವನ್ನು ಪಾರ್ಕ್ ಮಾಡಬೇಕು. ಸೊ ಈ ಹ್ಯಾಂಡ್ ಸಿಗ್ನಲ್ನ ತೋರಿಸ್ಬೇಕಾದಾಗ 30 ಮೀಟ್ರ್ ಡಿಸ್ಟೆನ್ಸ್ ಮುಂಚೆಯಿಂದನೇ ನೀವು ಹ್ಯಾಂಡ್ ಸಿಗ್ನಲ್ಸನ್ನು ತೋರಿಸ್ಬೇಕು. ಸೊ ಆ 30 ಮೀಟ್ರ್ ಮುಂಚೆಯಿಂದ ತೋರಿಸಿದಾಗ ಅವನು ಹಿಂದೆ ಬರುವಂಥ ವಾಹನ ಚಾಲಕನಿಗೆ ಅರ್ಥ ಆಗುತ್ತೆ. ಸೊ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಬಾರ್ದು.
ಕುಡಿದು ಗಾಡಿಯನ್ನು ಓಡಿಸಬಾರ್ದು. ಸೊ ನಮ್ಮ ಒಂದು ಪ್ರಜ್ಞೆ ಇರೋದಿಲ್ಲ. ಕುಡಿದಾಗ ನಾವು ಯಾವ ಥರ ಓಡಿಸ್ತೀವಿ ನಮ್ಮದೇ ಆದಂಥ ಒಂದು ಜೋಶಲ್ಲಿ ಇರ್ತಾರೆ ಕುಡಿದವರು. ಸೊ ಅದನ್ನು ಆ ಟೈಮ್ನಲ್ಲಿ ಆಕ್ಸಿಡೆಂಟ್ಸ್ ಆದಾಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ನೀವು ಕುಡಿದು ಓಡಿಸಿ ಆಕ್ಸಿಡೆಂಟ್ ಆದ ನಂತರ ಆಪೋಸಿಟ್ ಒಂದು ತಪ್ಪಾಗಿರ್ಬೋದು ಅಥವಾ ನಿಮ್ಮದು ಆಗಿರ್ಬೋದು, ಬಟ್ ಕುಡಿದ ಮೇಲೆ ಗಾಡಿ ಓಡಿಸ್ಬಾರ್ದು ಅನ್ನೋ ಕಾನೂನು ಇರೋದ್ರಿಂದ ಆ ಆಕ್ಸಿಡೆಂಟ್ ಕೋರ್ಟಲ್ಲಿ ಇವನಿಗೆ ಪನಿಷ್ಮೆಂಟ್ ಇರ್ತದೆ. ಯಾರಿಗೆ ಕುಡಿದು ಓಡಿಸಿದವನ ಮೇಲೇ ಪನಿಷ್ಮೆಂಟ್ ಇರ್ತದೆ. ಸೊ ಹಿ ವಿಲ್ ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಸಿಡೆಂಟ್. ಅವರೇ ಹೊಣೆಗಾರರಾಗ್ತಾರೆ ಆಕ್ಸಿಡೆಂಟ್. ಸೊ ಯಾವುದೇ ಕಾರಣಕ್ಕೂ ಕುಡಿದು ಓಡಿಸಿ ಅಪಘಾತ ಆಗಿದ್ದಲ್ಲಿ ಅವರೇ ಹೊಣೆಗಾರರಾಗ್ತಾರೆ.